ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರ ಚಳಿ ಜ್ವರವನ್ನು ಇಳಿಸುವಂತಹ ಅಥವಾ ಬಿಡಿಸುವಂಥ ಕೆಲಸವನ್ನು ಈಗ ರಕ್ಷಿತಾ ಶೆಟ್ಟಿ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ರಕ್ಷಿತಾ ಒಂದು ರೀತಿಯಲ್ಲಿ ರೆಬೆಲ್ ಲೇಡಿಯ ರೀತಿ ವರ್ತಿಸ್ತಿದ್ದಾರೆ. ಯಾವುದೇ ಒಂದು ವಿಚಾರವನ್ನು ತಪ್ಪು ಅಂತ ಹೇಳಿದರೆ ಅದನ್ನು ತಪ್ಪು ಅಂತಲೇ ಗಟ್ಟಿಯಾಗಿ ಹೇಳುವಂತಹ ಗಟ್ಟಿಗಿತ್ತಿ ಈ ರಕ್ಷಿತಾ. ಅದು ಏನೇ ಆದರೂ ಕೂಡ ಆಕೆ ಅದಕ್ಕೆ ಹಿಂಜರಿಯೋದಿಲ್ಲ. ಈ ನಾಮಿನೇಷನ್ನ ವಿಚಾರದಲ್ಲೂ ಕೂಡ ಹೀಗೆ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೊದಲ ದಿನವೇ ನಾಮಿನೇಷನ್ನ ಕಾವು ಆವರಿಸಿಕೊಂಡಿದೆ. ಒಂದು ಫುಟ್ಬಾಲಿಗೆ ಫೋಟೋವನ್ನು ಅಂಟಿಸಿ ಆ ಫೋಟೋವನ್ನು ಹೊರಗಡೆ ಮೇನ್ ಡೋರ್ನಿಂದ ಹೊರಗಡೆ ಒದಿಬೇಕು. ಒದೆದಂಥ ಸಂದರ್ಭದಲ್ಲಿ ಅದು ಹೊರಗಡೆ ಹೋಗಿ ಬೀಳುತ್ತದೆ. ಈ ಮೂಲಕ ನಾಮಿನೇಷನನ್ನು ಮಾಡೋದು, ಈ ರೀತಿಯಾದಂಥ ಒಂದು ಟಾಸ್ಕನ್ನು ಈ ವಾರ ಡಿಸೈನ್ ಮಾಡಲಾಗಿತ್ತು. ಇಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಹೊಡೆದಾಟವೇ ನಡೆದು ಹೋಗಿದೆ. ಇಬ್ಬರು ಕೂಡ ಒಂದು ಹಂತದಲ್ಲಿ ಮೈಕೈಯನ್ನು ಮುಟ್ಕೊಳ್ಳುವಂಥ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾಕೆ, ಏನಾಯಿತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಎಲಿಮಿನೇಟ್ ಆಗಿದ್ದು. ಈಗ ಸ್ಪರ್ಧಿಗಳ ಮಧ್ಯೆ ತೀವ್ರವಾದಂಥ ಪೈಪೋಟಿ ಹೆಚ್ಚಾಗಿದೆ. ಇನ್ನು ಫಿನಾಲೆ ವೀಕಿಗೆ ಒಂದೇ ವಾರ ಬಾಕಿ ಇದೆ ಅಂಥೇಳಿ ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ. ಈ ವೇಳೆ ರಕ್ಷಿತಾ ಹಾಗೂ ರಾಶಿಕಾ ನಡುವೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿದ್ದಾರೆ. ಹೊಡೆದುಕೊಳ್ಳುವಂಥ ಹಂತಕ್ಕೆ ಈ ಜಗಳ ಹೋಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ಪಂದನ ಹೋದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆಯು ಕೂಡ ಇಳಿಕೆ ಆಗಿದೆ. ಈ ಸ್ಪರ್ಧಿಗಳ ಸಂಖ್ಯೆ ಇಳಿಕೆ ಆಗಿರುವಂಥದ್ದು ಈಗ ಆಟದ ಕಾವು ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಈಗ 8 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಈ 8 ಜನರಲ್ಲಿ ಯಾರು ಈ ವಾರ ಹೋಗ್ತಾರೆ, ಯಾರು ಮುಂದಿನ ವಾರ ಹೋಗ್ತಾರೆ ಅನ್ನೋದು ಒಂದು ಕಡೆ ಆದರೆ, ಈ ವಾರ ಬಹುತೇಕ ಮಿಡ್ ವೀಕ್ ಎಲಿಮಿನೇಷನ್ ಇರಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರದೇ ಇದ್ರೂ ಕೂಡ ಮುಂದಿನ ವಾರ ಹೋಗುವಂಥ ಸ್ಪರ್ಧಿ ಫಿನಾಲೆ ವೀಕ್ನಲ್ಲಿ ಹೊರಗಡೆ ಹೋಗುವಂಥ ಸ್ಪರ್ಧಿ ಎನ್ನುವಂತಹ ಒಂದು ಕೆಟ್ಟ ಬೋರ್ಡನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಈ ವಾರ ನಾಮಿನೇಟ್ ಆಗಿದ್ದಕ್ಕೂ ಮತ್ತು ನಾಮಿನೇಟ್ ಆಗೋದ್ರ ಜೊತೆಗೆ ಹೊರಗಡೆ ಹೋಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗೋದಕ್ಕೂ ಸಹಜವಾಗಿ ಎಲ್ರಿಗೂ ಕೂಡ ಟೆನ್ಷನ್ ಇದೆ. ಆ ರೀತಿ ಒಂದು ಆಗಬಾರ್ದು, ನಾಮಿನೇಟ್ ಒಂದು ಆಗಬಾರ್ದಪ್ಪ ಅನ್ನುವಂಥದ್ದು ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಫಿನಾಲೆ ವೀಕಿಗೆ ಹೋಗಿರೋದು ಒಬ್ಬರೇ. ಯಾರು? ಅದು ಈ ವಾರದ ಕ್ಯಾಪ್ಟನ್ ಕೂಡ ಆಗಿರುವಂತಹ ಧನುಷನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಫಿನಾಲೆಗೆ ಹೋಗಲಿಲ್ಲ. ಈ ವಾರ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅನ್ನೋದನ್ನು ನೋಡಿಕೊಂಡು, ಅದರಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದನ್ನು ನೋಡ್ಕೊಂಡು ಬಹುಶಃ ಫಿನಾಲೆ ವೀಕಿಗೆ ಹೋಗುವಂತಹ ಮತ್ತೊಬ್ಬ ಸ್ಪರ್ಧಿಯು ಕೂಡ ಈ ವಾರ ಚೂಸ್ ಆಗ್ಬೋದು. ಹಾಗೆಯೇ ಈ ವಾರದಿಂದ ಆಟದ ಕಾವು ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇದಕ್ಕೆ ಪೂರಕವಾಗಿ ಈಗ ನಾಮಿನೇಷನ್ ಪ್ರಕ್ರಿಯೆಯನ್ನು ಈ ವಾರ ಬಿಗ್ ಬಾಸ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ಕೊಡ್ತಾರೆ. ಮನೆಯಿಂದ ಹೊರ ಹೋಗುವಂತೆ ಕಿಕ್ಔಟ್ ಮಾಡಬೇಕು ಅಂದರೆ ಒಂದು ಫುಟ್ಬಾಲಿಗೆ ಫೋಟೋವನ್ನು ಅಂಟಿಸ್ಬಿಟ್ಟು ಆ ಫೋಟೋವನ್ನು ಫುಟ್ಬಾಲ್ನ ಒದಿಬೇಕು. ಆ ಫುಟ್ಬಾಲು ಮೇನ್ ಡೋರ್ನಿಂದ ಹೊರಗಡೆ ಹೋಗಬೇಕು. ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಈ ಯಾರು ಒದ್ದಿರ್ತಾರೆ ನೋಡಿ, ಅವರು ನಾಮಿನೇಟ್ ಮಾಡಿದರು ಅಂತೇಳಿ. ಈ ವೇಳೆ ರಾಶಿಕಾ ಮತ್ತು ರಕ್ಷಿತಾ ಅವರ ನಡುವೆ ದೊಡ್ಡ ಜಗಳನೇ ನಡೆದುಬಿಡ್ತು. ಯಾಕಂತ ಹೇಳಿದ್ರೆ, ರಾಶಿಕಾ ಅವರು ರಕ್ಷಿತಾ ಹೆಸರನ್ನು ಸೂಚಿಸ್ತಾರೆ. ವಾರ ಪೂರ್ತಿ ರಕ್ಷಿತಾ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ವೀಕೆಂಡ್ ಬಂದಾಗ ಏನು ಮಾತನಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗಲ್ಲ. ಆಚೆ ಕಡೆಯೂ ಕೂಡ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಎಷ್ಟು ಮ್ಯಾನಿಪುಲೇಟ್ ನೀವು, ಎಷ್ಟು ದೊಡ್ಡ ನಾಟಕವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನೋದು ಅಂತೇಳಿ ಹೇಳಿದ್ದಾರೆ. ಈ ಮಾತನ್ನು ಕೇಳಿ ರಕ್ಷಿತಾ ಸಿಕ್ಕಾಬಟ್ಟೆ ಸಿಟ್ಟಾಗ್ಬಿಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಿಮಗೆ ಫ್ಯಾಮಿಲಿಯವರು ಬಂದು ಈ ಎಲ್ಲ ವಿಚಾರನ ಹೇಳಿಕೊಟ್ರಾ ಅಂತಲೂ ಕೂಡ ಕೇಳ್ತಾರೆ. ಇಲ್ಲಿ ಫ್ಯಾಮಿಲಿಯನ್ನು ಮಧ್ಯಕ್ಕೆ ತರಬೇಡ ಅಂತ ಹೇಳ್ಬಿಟ್ಟು ರಕ್ಷಿತಾ ಮೇಲೆ ರಾಶಿಕಾ ಗರಂ ಆಗ್ತಾರೆ. ಅಷ್ಟೇ ಅಲ್ಲ, ಒಬ್ರಿಗೊಬ್ರು ಹೊಡೆದಾಡಿಕೊಳ್ಳುವಂಥ ಹಂತಕ್ಕೂ ಕೂಡ ಹೋಗ್ತಾರೆ. ಬಟ್ ಇಲ್ಲಿ ಮಿನಿಮಮ್ ಕಾಮನ್ ಸೆನ್ಸ್ ಇರೋದಂಥ ರಾಶಿಕಾ ಫ್ಯಾಮಿಲಿ ವಿಚಾರವನ್ನು ಎಳೆದು ತಂದಿದ್ದು ಇಲ್ಲಿ ರಕ್ಷಿತಾ ಅಲ್ಲ ಅನ್ನೋದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟು ಇಲ್ಲಿ ಫ್ಯಾಮಿಲಿ ವಿಚಾರವನ್ನು ಎಳೆದು ತಂದಿದ್ದು ರಕ್ಷಿತಾ ಅಲ್ಲ, ರಾಶಿಕಾನೇ ಹೇಳ್ತಾರೆ ನೋಡಿ. ಇಲ್ಲಿ ನಮ್ಮ ಫ್ಯಾಮಿಲಿಯವರು ಕೂಡ ಇದನ್ನೇ ಹೇಳಿದ್ರು, ನೀನು ಸಿಕ್ಕಾಪಟ್ಟೆ ಮ್ಯಾನಿಪುಲೇಟ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅಂದರೆ ಹೊರಗಡೆ ಆ ರೀತಿ ಕಾಣಿಸ್ತಿದೆ ಅನ್ನೋಂಥ ವಿಚಾರವನ್ನು ರಾಶಿಕಾ ಹೇಳಿದ್ರು. ಇಲ್ಲಿ 2 ವಿಚಾರದಲ್ಲಿ ರಾಶಿಕಾ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ. ಒಂದು, ಫ್ಯಾಮಿಲಿಯವರ ಜೊತೆಗೆ ಈ ವಿಚಾರವನ್ನು ಡಿಸ್ಕಸ್ ಮಾಡಿರುವಂಥದ್ದು. ಒಳಗಡೆ ವಿಚಾರವನ್ನು ಫ್ಯಾಮಿಲಿಯವರ ಜೊತೆಗೆ ಡಿಸ್ಕಸ್ ಮಾಡಿದ್ದು ಒಂದು ತಪ್ಪಾದರೆ, ಈ ಫ್ಯಾಮಿಲಿಯವರು ಹೇಳಿದಂಥ ವಿಚಾರವನ್ನು ಇಲ್ಲಿ ರಕ್ಷಿತಾಗೆ ಹೇಳಿದ್ದು ಮತ್ತೊಂದು ತಪ್ಪಾಗ್ತದೆ. 2 ವಿಚಾರದಲ್ಲಿ ರೂಲ್ಸ್ ಬ್ರೇಕ್ ಆಗ್ತದೆ. ಬಹುಶಃ ಇದನ್ನು ಬಿಗ್ ಬಾಸ್ನವರು ಅಥವಾ ಕಿಚ್ಚ ಸುದೀಪ್ ಅವರು ಯಾರು ಕೂಡ ಗಮನಿಸೋದಿಲ್ಲ. ಯಾಕಂತ ಹೇಳಿದ್ರೆ, ಅವರಿಗೆ ರಾಶಿಕಾ ಅಥವಾ ಇವ್ರು ಯಾರಾದರೂ ತಪ್ಪು ಮಾಡಿದ್ರೆ, ಯಾರು ಅಶ್ವಿನಿ, ರಾಶಿಕಾ ಇವರೆಲ್ಲ ತಪ್ಪು ಮಾಡಿದ್ರೆ ಅದು ತಪ್ಪು ಅಂತೇಳಿ ಅನಿಸೋದಿಲ್ಲ. ಇವ್ರಿಗೆ ಯಾರು ತಪ್ಪು ಮಾಡಬೇಕು, ಗಿಲ್ಲಿ, ಕಾವ್ಯ ಇಂಥವ್ರು ತಪ್ಪು ಮಾಡಿದ್ರೆ ಅದು ತಪ್ಪು ಅಂತೇಳಿ ಅನಿಸುತ್ತೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದಂತೂ
ಈ ಅಸಮಾಧಾನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ರಾಶಿಕಾ ರಕ್ಷಿತಾ ಅವರ ಒಂದು ವಿಚಾರವನ್ನು ಎತ್ಕೊಂಡು ಮನೆಯವರು ಹೇಳಿದ್ರು ಅಂತೇಳಿ ಹೇಳುವಂಥದ್ದು. ಇದು ಸಹಜವಾಗಿ ರಕ್ಷಿತಗೂ ಕೂಡ ಉರಿಯುತ್ತೆ. ರಕ್ಷಿತಾ ಕೂಡ ಇಮಿಡಿಯೇಟ್ಲಿ ಚಾರ್ಜ್ ಮಾಡ್ತಾರೆ. ಅಂದರೆ ನೀವು ಯಾವ ಬೇಸಿಸಲ್ಲಿ ಈ ರೀತಿ ಹೇಳ್ತಿದ್ದೀರಾ, ಸರಿಯಲ್ಲ ಅನ್ನುವಂಥದ್ದು ಇಲ್ಲಿ ರಕ್ಷಿತಾ ವಾದ ಆಗ್ತದೆ. ಇನ್ನು ಸುದೀಪ್ ಅವರು ಸಹ ಈ ವಾರದ ಎಲಿಮಿನೇಷನ್ನ ಸರಳವಾಗಿ ಮುಗಿಸಿದ್ರು. ಈ ಹಿಂದಿನ ಕೆಲ ವಾರಗಳು ಬೇರೆ ಬೇರೆ ರೀತಿಯಲ್ಲಿ ಎವಿಕ್ಷನನ್ನು ಮಾಡಿದ್ರೆ, ಈ ವಾರ ಎಲಿಮಿನೇಷನ್ ಸಿಂಪಲ್ ಆಗಿ ನಡೀತು. ಅದೇ ರೀತಿ ಮುಂದಿನ ವಾರನೂ ಕೂಡ ಎವಿಕ್ಷನ್ ನಡೀಬಹುದು ಅನ್ನುವಂಥದ್ದು. ಬಟ್ಟು ಈ ಎವಿಕ್ಷನ್ನ ಭಯನೇ ಈಗ ರಕ್ಷಿತೆಗೆ ಮತ್ತು ರಾಶಿಗೆ ಇಬ್ಬರಿಗೂ ಕೂಡ ಕಾಡ್ತಿರುವಂಥದ್ದು. ಒಂದು, ರಾಶಿಕಾ ತನ್ನನ್ನು ನಾಮಿನೇಟ್ ಮಾಡಿದ್ರು ಅನ್ನುವಂಥದ್ದು ರಕ್ಷಿತ ಸಿಟ್ಟಾದರೆ, ಮತ್ತೊಂದು ಕಡೆ ರಾಶಿಕಾಗೆ ಇನ್ನೊಂದು ಭಯನೂ ಕೂಡ ಇದೆ. ಏನು ಅಂತ ಹೇಳಿದ್ರೆ, ನನ್ನನ್ನು ಹೊರಗಡೆ ಹಾಕಿಬಿಟ್ರೆ ಅನ್ನುವಂತಹ ಭಯ ಇದೆ. ಹಾಗಾಗಿ ರಾಶಿಕಾ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಿದ್ದಾರೆ. ಬಟ್ ಇದು ಟರ್ನ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಜಗಳವಾಗಿ ಒಂದು ಹಂತಕ್ಕೆ ಹೊಡೆದಾಡುವಂಥ ಲೆವೆಲ್ಗೂ ಕೂಡ ಹೋಗ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ರಕ್ಷಿತಾ ಎಲ್ಲೋ ಒಂದು ಕಡೆ ಆಡಿದಂಥ ಮಾತುಗಳು ರಾಶಿಕಾಗೆ ಟ್ರಿಗರ್ ಮಾಡ್ತು. ಬಟ್ ವಾಸ್ತವವನ್ನೇ ರಕ್ಷಿತಾ ಮಾತನಾಡಿರೋದು ವಾಸ್ತವನೇ. ಆ್ಯಕ್ಚುಲಿ ರಕ್ಷಿತಾ ಮಾತನಾಡೋದು ವಾಸ್ತವ, ಮತ್ತು ರಕ್ಷಿತಾ ಯಾರಿಗೂ ಕೂಡ ಹೆದರೋದು ಕೂಡ ಇಲ್ಲ. ಇಲ್ಲೂ ಕೂಡ ಹಾಗೆ ಈಕೆ ಹೆದರದೆ ನೇರವಾಗಿ ಮಾತನಾಡುತ್ತಾರೆ. ನೇರವಾಗಿ ಖಡಕ್ಕಾಗಿ ಈ ರಾಶಿಕಾ ಬೆಂಡೆತ್ತುವಂಥ ಕೆಲಸವನ್ನು ಮಾಡ್ತಾರೆ. ಇದು ರಾಶಿಕಾಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಹೊಡೆದಾಟಕ್ಕೆ ಹಂತಕ್ಕೆ ಹೋಗುತ್ತೆ. ಇಬ್ಬರು ಕೂಡ ಏನು ಅಂದ್ಕೊಂಡು ಹತ್ತತ್ರ ಹೋಗ್ತಾರೆ. ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗುತ್ತೆ. ಮತ್ತು ಉಳಿದವ್ರು ಬಂದು ಇಲ್ಲಿ ಸಮಾಧಾನ ಮಾಡ್ತಾರೆ. ಇವೆಲ್ಲವೂ ಕೂಡ ನಾಟಕ. ಹೊಡೆದಾಡ್ಕೊಳ್ಳಲ್ಲ. ಹೆಣ್ಮಕ್ಳು ಗಂಡು ಮಕ್ಳು ಯಾರು ಕೂಡ ಹೊಡೆದಾಡ್ಕೊಳ್ಳಲ್ಲ. ಎಲ್ರಿಗೂ ಕೂಡ ಗೊತ್ತು, ಹೊಡೆದಾಡಿದ್ರೆ ಇಮಿಡಿಯೇಟ್ಲಿ ಮೇನ್ ಡೋರ್ನಲ್ಲಿ ಫುಟ್ಬಾಲ್ ಹೊರಗಡೆ ಬರೋದಲ್ಲ, ಇವರೇ ಹೊರಗಡೆ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇವೆಲ್ಲವೂ ಕೂಡ ನಾಟಕ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಬಟ್ ಈ ನಾಟಕ ಒಂದು ಹಂತವನ್ನು ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ರಾಶಿಕಾ ಮತ್ತು ರಕ್ಷಿತಾ. ಬಟ್ ರಾಶಿಕಾ ಬೆಂಡೆತ್ತುವಂಥ ಕೆಲಸವನ್ನು ಈಗ ರಕ್ಷಿತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ರಕ್ಷಿತಾ ವಿರುದ್ಧ ಯಾರೇ ಹೋದರೂ ಕೂಡ, ಅದು ಎಂಥದ್ದೇ ಸ್ಪರ್ಧೆ ಆಗಿದ್ರೂ ಕೂಡ ಬೆಂಡೆತ್ತುವುದಕ್ಕೆ ಮುಲಾಜು ಕೂಡ ನೋಡೋದಿಲ್ಲ. ಏನು ಹೇಳಬೇಕೋ ಅದನ್ನು ಹೇಳಿಯೇ ಸುಮ್ಮನೆ ಆಗೋದು ರಕ್ಷಿತಾ. ಹಾಗೆಯೇ ಈಗ ರಾಶಿಕಾ ವಿಚಾರದಲ್ಲೂ ಕೂಡ ಆಗಿದೆ. ರಾಶಿಕಾ ಈ ವಾರ ಎಲಿಮಿನೇಟ್ ಆಗ್ತಾರೋ ಅಥವಾ ಇರ್ತಾರೋ ಅನ್ನೋದು ಒಂದು ಭಯ ಆಕೆಗೆ. ಇನ್ನೊಂದು ಕಡೆ ರಕ್ಷಿತಾಗೆ ಈ ರೀತಿ ಮಾಡಿಬಿಟ್ರೆ ನಾನೆಲ್ಲೋ ಫುಟೇಜನ್ನು ಪಡಿಬೋದು ಅನ್ನೋದು ಲೆಕ್ಕಾಚಾರ ಇರ್ಬೋದು. ಬಟ್ ಆದರೆ ಅದು ಯಾವುದು ವರ್ಕೌಟ್ ಆಗುತ್ತೆ, ಯಾವುದು ಉಲ್ಟಾ ಹೊಡೆಯುತ್ತೆ ಕಾತೊಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ರಾಶಿಕಾ ಮತ್ತು ರಕ್ಷಿತಾ ನಡುವಿನ ಜಗಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.